ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಶಾಸಕ ಪ್ರದೀಪ್ ಈಶ್ವರ್ ಅಬ್ಬರದ ಪ್ರಚಾರಕ್ಕೆ ಧುಮುಕಿದ್ದಾರೆ. ಈಗ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಈಗ ಪ್ರದೀಪ್ ಈಶ್ವರ್ ನನ್ನ ಜೊತೆ ಇದ್ದಾರೆ ಮಾತಾಡೋಕ್ಕೆ. ಸರ್, ಈಗ ರಕ್ಷಾರಾಮಯ್ಯ ಪರ ಪ್ರಚಾರಕ್ಕೆ ಧುಮುಕಿದ್ದೀರಿ, ಹೇಗಿದೆ ರೆಸ್ಪಾನ್ಸು? ರಕ್ಷಾರಾಮಯ್ಯ ಅವರು 3 ಲಕ್ಷ ಓಟು ಲೀಡಲ್ಲಿ ಗೆಲ್ತಾರೆ. ಎಲ್ಲರೂ ನಮಗೆ ಹೇಳಿ ಮಾಡಿ ಅಭ್ಯಾಸ, ನಾವು ಹೇಳ್ತೀವಿ ಹಂಗೆ ನಡ್ಕೊತೀವಿ. ಸೊ ನನ್ನ ಸರ್ವೆ ಪ್ರಕಾರ 3 ಲಕ್ಷ ಓಟ್ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ. ಇದು ಕಾಂಗ್ರೆಸ್ ಭದ್ರಕೋಟೆ. ನಾನು ಯಾವುದೂ ಇದು ಅಂದಾಜು ಎಸ್ಟಿಮೇಷನ್ ಇಲ್ಲ. ಫಲಿತಾಂಶದ ದಿನ ಕೌಂಟಿಂಗಿಂದ ನಾನು ರಕ್ಷಾ ಅವರು ನಾವು MLAಗಳೆಲ್ಲ ಆಚೆ ಬರ್ತೀವಿ, ಇದೇ ಮೈಕ್ ಮುಂದೆ ಮಾತಾಡ್ತೀನಿ. ಈಗ ಬಚ್ಚೇಗೌಡರು ಕಾಂಗ್ರೆಸ್ ಸೇರ್ಪಡೆ ವಿಚಾರ ಮೈತ್ರಿ ಅಭ್ಯರ್ಥಿಗೆ ಶಾಕ್ ಆಗಿದೆ ಅಂತೇಳಿ. ಇಲ್ಲ, ನಾನು ಆ ಅಭ್ಯರ್ಥಿ ಬಗ್ಗೆ ಮಾತಾಡಲ್ಲ. KP ಬಚ್ಚೇಗೌಡ ಸಾಹೇಬರು ಪ್ರಾಮಾಣಿಕರು, ಸರಳರು, ಸಜ್ಜನಿಕೆ ಇರೋ ವ್ಯಕ್ತಿ. ಆ ಕುಟುಂಬ ನನಗೆ ಇನ್ಸ್ಪಿರೇಷನು. ಅವರ ಮಾರ್ಗದರ್ಶನ 5 ವರ್ಷಗಳ ಕಾಲ ರಕ್ಷಾರಾಮಯ್ಯ ಅವ್ರಿಗೂ ಬೇಕು, ಮುಂದಿನ 5 ವರ್ಷಗಳ ಕಾಲ ನನಗೂ ಬೇಕು. ಯಾಕೆಂದರೆ ನೆಕ್ಸ್ಟ್ MLA MP ಎಲೆಕ್ಷನ್ನು 2029ಕ್ಕೆ ಬರೋದು. ಸೊ ನನಗೂ 5 ವರ್ಷ ಇದೆ, ರಕ್ಷಾರಾಮಯ್ಯವ್ರಿಗೂ 5 ವರ್ಷ ಇರುತ್ತೆ. ಆ ಟೈಮಲ್ಲಿ KP ಬಚ್ಚೇಗೌಡ ಸಾಹೇಬರು ಮಾರ್ಗದರ್ಶನ ಬೇಕು. ಇವರೆಲ್ಲರೂ ಬರ್ತಿದ್ದಾರೆ. ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ನಡೆಯೋದು. ಕಳೆದ 10 ತಿಂಗಳಲ್ಲಿ ಯಾವುದೇ ಕೇಸ್ ಆಗಕ್ಕೆ ನಾನು ಬಿಟ್ಟಿಲ್ಲ. ನನ್ನ ಮೊದಲ ಗೆಲುವಿದು. ಚಿಕ್ಕ ಪುಟ್ಟ ಕೇಸಸ್ ಎಷ್ಟು ಬಂದರೂ ರಾಜಿ ಮಾಡಿ ಕಳಿಸಿದ್ದೀವಿ. ಕೆಲವು ಬಾರಿ ನಮ್ಮ ಮುಖಂಡರು ಬೇಜಾರು ಬಿದ್ದರೂ ರಾಜಿ ಮಾಡಿ ಕಳಿಸಿದ್ದೀನಿ. ಒಂದು ಜಸ್ಟ್ ನೀವು ಕ್ರೈಮ್ ಇದು ನೋಡಿ, ಯಾವುದೋ ಕೆಲವು ಅನಿವಾರ್ಯತೆ ಇದ್ದಾಗ ಆ ಕೇಸುಗಳು ನಾರ್ಮಲಾಗಿ ಅವ್ರು ಮಾಡ್ತಾರೆ. ಬಿಟ್ಟರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗಿದೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ, ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀವಿ, ಗೌರ್ಮೆಂಟ್ ಸ್ಕೂಲ್ನ ಆದಷ್ಟು ಸ್ಟ್ರಿಕ್ಟ್ ಮಾಡಿದ್ದೀವಿ. ಸರ್, ಈಗಲೂ ಹೋಗಿ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು 2nd PUC ನಿಮ್ಮ ಮಗಳು 2nd ಇಯರ್ ಮುಗಿದ್ರೆ ಯಲಂಕಾಗ ಒಂದು ಕ್ರ್ಯಾಶ್ ಕೋರ್ಸಿಗೆ ಕಳಿಸಿದ್ರೆ 40,000 ಕಟ್ಟಬೇಕು ನೀವು. ನಾನಿವತ್ತು 500 ಜನ ನನ್ನ ಅಸೆಂಬ್ಲಿ ಮಕ್ಕಳಿಗೆ ಫ್ರೀಯಾಗಿ ಕೋಚಿಂಗ್ ಕೊಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಕೊಟ್ಟು ಕೂಡ ಮುನ್ಸಿಪಲ್ ವುಮೆನ್ ಕಾಲೇಜಲ್ಲಿ 400 ಜನ ಹೆಣ್ಮಕ್ಳು, ಇಲ್ಲೊಂದು 300 ಜನ ಗಂಡ್ಮಕ್ಳು ಕೋಚಿಂಗ್ ತೊಗೊತಾ ಇದ್ದಾರೆ. ಇದೆಲ್ಲ ದುಡ್ಡು ಜಾಸ್ತಿಯಾಗಿ ಮಾಡ್ತಿದ್ದೀವಿ. ಇಲ್ಲ, ನಾನೇನು ಮಾತು ಕೊಟ್ಟಿದ್ದೆ, ಸೀರೆ ಕೊಡ್ತೀನಿ ಅಂದರೆ ಕೊಟ್ಟೆ, ಬಟ್ಟೆ ಕೊಡ್ತೀನಿ ಅಂದರೆ ಕೊಟ್ಟೆ, ಆ್ಯಂಬುಲೆನ್ಸ್ ಕೊಡ್ತೀನಿ ಅಂದರೆ ಕೊಟ್ಟೆ. 10th ಮಕ್ಳಿಗೆ ಸೂಪರ್ 60 ಮಾಡಿ ಈಗ ಎಕ್ಸಾಮ್ ಬರೀತಾ ಇದ್ದಾರೆ. ಫ್ರೀ CET ಕೋಚಿಂಗ್ ಕೊಟ್ಟೆ. ನಾನೇನೆಲ್ಲ ಮಾತು ಕೊಟ್ಟಿದ್ದನೋ ಕೊಡ್ತೀನಿ. ಈಗ ಹಾಸ್ಪಿಟಲ್ಲು ಮತ್ತೊಂದು ಮಗದೊಂದು ಎಲ್ಲ ಕಂಟ್ರೋಲಿಗೆ ತರ್ತೀವಿ, ಎಲ್ಲ ಕಂಟ್ರೋಲಿಗೆ ತರ್ತೀವಿ. ಮೊನ್ನೆ ಸುಧಾಕರ್ ಬಾಗೇಪಲ್ಲಿ ಒಂದು ಮಾತು ಹೇಳಿದ್ರು. ಕಳೆದ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಒಂದು ಮಾತು ಕೇಳಿದರು, ಕೆಲಸಗಾರ ವರ್ಸಸ್ ಮಾತುಗಾರ ಅಂತೇಳಿ ಹೇಳಿದರು. ಈಗಲೂ ಕೂಡ ಅದೇ ಡೈಲಾಗ್ ಹೊಡೆದಿದ್ದಾರೆ, ಕೆಲಸಗಾರ ವರ್ಸಸ್ ಏನು ಶ್ರೀಮಂತ ಅಂತೇಳಿ, ಆಗರ್ಭ ಶ್ರೀಮಂತ. ಈ ಹಿನ್ನೆಲೆಯಲ್ಲಿ ಹೇಳ್ತೀರಾ? ನಾನು ಅವ್ರ ಬಗ್ಗೆ ಮಾತಾಡಲ್ಲ ಸರ್. ನಾನು ಹಳೆ ಲವರ್ ಬಗ್ಗೆ, ಅವ್ರ ಬಗ್ಗೆ, ಇಬ್ಬರ ಬಗ್ಗೆನೂ ಮಾತಾಡಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಶಾಸಕ ಪ್ರದೀಪ್ ಈಶ್ವರ್ ಅಬ್ಬರದ ಪ್ರಚಾರಕ್ಕೆ ಧುಮುಕಿದ್ದಾರೆ. ಈಗ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಈಗ ಪ್ರದೀಪ್ ಈಶ್ವರ್ ನನ್ನ ಜೊತೆ ಇದ್ದಾರೆ ಮಾತಾಡೋಕ್ಕೆ. ಸರ್, ಈಗ ರಕ್ಷಾರಾಮಯ್ಯ ಪರ ಪ್ರಚಾರಕ್ಕೆ ಧುಮುಕಿದ್ದೀರಿ, ಹೇಗಿದೆ ರೆಸ್ಪಾನ್ಸು? ರಕ್ಷಾರಾಮಯ್ಯವರು 3 ಲಕ್ಷ ಓಟು ಲೀಡಲ್ಲಿ ಗೆಲ್ತಾರೆ. ಎಲ್ಲರೂ ನಮಗೆ ಹೇಳಿ ಮಾಡಿ ಅಭ್ಯಾಸ, ನಾವು ಹೇಳ್ತೀವಿ ಹಂಗೆ ನಡ್ಕೊತೀವಿ. ಸೊ ನನ್ನ ಸರ್ವೆ ಪ್ರಕಾರ 3 ಲಕ್ಷ ಓಟ್ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ. ಇದು ಕಾಂಗ್ರೆಸ್ ಭದ್ರಕೋಟೆ. ನಾನು ಯಾವುದೂ ಇದು ಅಂದಾಜು ಎಸ್ಟಿಮೇಷನ್ ಇಲ್ಲ. ಫಲಿತಾಂಶದ ದಿನ ಕೌಂಟಿಂಗಿಂದ ನಾನು ರಕ್ಷಾ ಅವರು ನಾವು MLAಗಳೆಲ್ಲ ಆಚೆ ಬರ್ತೀವಿ, ಇದೇ ಮೈಕ್ ಮುಂದೆ ಮಾತಾಡ್ತೀನಿ. ಈಗ ಬಚ್ಚೇಗೌಡರು ಕಾಂಗ್ರೆಸ್ ಸೇರ್ಪಡೆ ವಿಚಾರ ಮೈತ್ರಿ ಅಭ್ಯರ್ಥಿಗೆ ಶಾಕ್ ಆಗಿದೆ ಅಂತೇಳಿ. ಇಲ್ಲ, ನಾನು ಆ ಅಭ್ಯರ್ಥಿ ಬಗ್ಗೆ ಮಾತಾಡಲ್ಲ. KP ಬಚ್ಚೇಗೌಡ ಸಾಹೇಬರು ಪ್ರಾಮಾಣಿಕರು, ಸರಳರು, ಸಜ್ಜನಿಕೆ ಇರೋ ವ್ಯಕ್ತಿ. ಆ ಕುಟುಂಬ ನನಗೆ ಇನ್ಸ್ಪಿರೇಷನು. ಅವರ ಮಾರ್ಗದರ್ಶನ 5 ವರ್ಷಗಳ ಕಾಲ ರಕ್ಷಾರಾಮಯ್ಯ ಅವ್ರಿಗೂ ಬೇಕು, ಮುಂದಿನ 5 ವರ್ಷಗಳ ಕಾಲ ನನಗೂ ಬೇಕು. ಯಾಕೆಂದರೆ ನೆಕ್ಸ್ಟ್ MLA MP ಎಲೆಕ್ಷನ್ನು 2029ಕ್ಕೆ ಬರೋದು. ಸೊ ನನಗೂ 5 ವರ್ಷ ಇದೆ, ರಕ್ಷಾರಾಮಯ್ಯವ್ರಿಗೂ 5 ವರ್ಷ ಇರುತ್ತೆ. ಆ ಟೈಮಲ್ಲಿ KP ಬಚ್ಚೇಗೌಡ ಸಾಹೇಬರು ಮಾರ್ಗದರ್ಶನ ಬೇಕು. ಇವರೆಲ್ಲರೂ ಬರ್ತಿದ್ದಾರೆ. ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ನಡೆಯೋದು. ಕಳೆದ 10 ತಿಂಗಳಲ್ಲಿ ಯಾವುದೇ ಕೇಸ್ ಆಗಕ್ಕೆ ನಾನು ಬಿಟ್ಟಿಲ್ಲ. ನನ್ನ ಮೊದಲ ಗೆಲುವಿದು. ಚಿಕ್ಕ ಪುಟ್ಟ ಕೇಸಸ್ ಎಷ್ಟು ಬಂದರೂ ರಾಜಿ ಮಾಡಿ ಕಳಿಸಿದ್ದೀವಿ. ಕೆಲವು ಬಾರಿ ನಮ್ಮ ಮುಖಂಡರು ಬೇಜಾರು ಬಿದ್ದರೂ ರಾಜಿ ಮಾಡಿ ಕಳಿಸಿದ್ದೀನಿ. ಒಂದು ಜಸ್ಟ್ ನೀವು ಕ್ರೈಮ್ ಇದು ನೋಡಿ, ಯಾವುದೋ ಕೆಲವು ಅನಿವಾರ್ಯತೆ ಇದ್ದಾಗ ಆ ಕೇಸುಗಳು ನಾರ್ಮಲಾಗಿ ಅವ್ರು ಮಾಡ್ತಾರೆ. ಬಿಟ್ಟರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗಿದೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ, ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀವಿ, ಗೌರ್ಮೆಂಟ್ ಸ್ಕೂಲ್ನ ಆದಷ್ಟು ಸ್ಟ್ರಿಕ್ಟ್ ಮಾಡಿದ್ದೀವಿ. ಸರ್, ಈಗಲೂ ಹೋಗಿ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು 2nd PUC ನಿಮ್ಮ ಮಗಳು 2nd ಇಯರ್ ಮುಗಿದ್ರೆ ಯಲಂಕಾಗ ಒಂದು ಕ್ರ್ಯಾಶ್ ಕೋರ್ಸಿಗೆ ಕಳಿಸಿದ್ರೆ 40,000 ಕಟ್ಟಬೇಕು ನೀವು. ನಾನಿವತ್ತು 500 ಜನ ನನ್ನ ಅಸೆಂಬ್ಲಿ ಮಕ್ಕಳಿಗೆ ಫ್ರೀಯಾಗಿ ಕೋಚಿಂಗ್ ಕೊಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಕೊಟ್ಟು ಕೂಡ ಮುನ್ಸಿಪಲ್ ವುಮೆನ್ ಕಾಲೇಜಲ್ಲಿ 400 ಜನ ಹೆಣ್ಮಕ್ಳು, ಇಲ್ಲೊಂದು 300 ಜನ ಗಂಡ್ಮಕ್ಳು ಕೋಚಿಂಗ್ ತೊಗೊತಾ ಇದ್ದಾರೆ. ಇದೆಲ್ಲ ದುಡ್ಡು ಜಾಸ್ತಿಯಾಗಿ ಮಾಡ್ತಿದ್ದೀವಿ. ಇಲ್ಲ, ನಾನೇನು ಮಾತು ಕೊಟ್ಟಿದ್ದೆ, ಸೀರೆ ಕೊಡ್ತೀನಿ ಅಂದರೆ ಕೊಟ್ಟೆ, ಬಟ್ಟೆ ಕೊಡ್ತೀನಿ ಅಂದರೆ ಕೊಟ್ಟೆ, ಆ್ಯಂಬುಲೆನ್ಸ್ ಕೊಡ್ತೀನಿ ಅಂದರೆ ಕೊಟ್ಟೆ. 10th ಮಕ್ಳಿಗೆ ಸೂಪರ್ 60 ಮಾಡಿ ಈಗ ಎಕ್ಸಾಮ್ ಬರೀತಾ ಇದ್ದಾರೆ. ಫ್ರೀ CET ಕೋಚಿಂಗ್ ಕೊಟ್ಟೆ. ನಾನೇನೆಲ್ಲ ಮಾತು ಕೊಟ್ಟಿದ್ದನೋ ಕೊಡ್ತೀನಿ. ಈಗ ಹಾಸ್ಪಿಟಲ್ಲು ಮತ್ತೊಂದು ಮಗದೊಂದು ಎಲ್ಲ ಕಂಟ್ರೋಲಿಗೆ ತರ್ತೀವಿ,
ಎಲ್ಲ ಕಂಟ್ರೋಲಿಗೆ ತರ್ತೀವಿ. ಮೊನ್ನೆ ಸುಧಾಕರ್ ಬಾಗೇಪಲ್ಲಿ ಒಂದು ಮಾತು ಹೇಳಿದ್ರು, ಕಳೆದ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಒಂದು ಮಾತು ಕೇಳಿದರು, ಕೆಲಸಗಾರ ವರ್ಸಸ್ ಮಾತುಗಾರ ಅಂತೇಳಿ ಹೇಳಿದರು. ಈಗಲೂ ಕೂಡ ಅದೇ ಡೈಲಾಗ್ ಹೊಡೆದಿದ್ದಾರೆ, ಕೆಲಸಗಾರ ವರ್ಸಸ್ ಏನು ಶ್ರೀಮಂತ ಅಂತೇಳಿ, ಆಗರ್ಭ ಶ್ರೀಮಂತ. ಏನೇನು ಹೇಳ್ತೀರಾ? ನಾನು ಅವ್ರ ಬಗ್ಗೆ ಮಾತಾಡಲ್ಲ ಸರ್. ನಾನು ಹಳೆ ಲವರ್ ಬಗ್ಗೆ, ಅವ್ರ ಬಗ್ಗೆ, ಇಬ್ಬರ ಬಗ್ಗೆನೂ ಮಾತಾಡಲ್ಲ. ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.